ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಇಲ್ಲಿಯವರೆಗೆ ಒಬ್ಬ ಪಾಪಿಯಾದಂತಹ ವ್ಯಕ್ತಿ, ಇಲ್ಲಿ ಪಾಪಿ ಅಂತ ಹೇಳಿದರೆ ಕೇವಲ ಪಾಪವನ್ನೇ ಮಾಡಿದವನಲ್ಲ, ಮತ್ತು ಹೆಚ್ಚು ಪಾಪವನ್ನು ಮಾಡಿದ್ದಾನೆ, ಸ್ವಲ್ಪ ಪುಣ್ಯವನ್ನು ಮಾಡಿದ್ದಾನೆ. ಇಂತಹ ವ್ಯಕ್ತಿ ಯಾವ ರೀತಿ ಮರಣವನ್ನು ಹೊಂದುತ್ತಾನೆ, ಮರಣವನ್ನು ಹೊಂದಿ ಯಾವ ರೀತಿ ತಾನು ಬೇರೆ ಬೇರೆ ವಿಧವಾದಂತಹ ಕಷ್ಟಗಳನ್ನು ಅನುಭವಿಸ್ತಾನೆ, ನರಕ ಮುಂತಾದವುಗಳಲ್ಲಿ, ಅದರಿಂದ ಪಾರಾಗುವುದು ಹೇಗೆ, ಇಲ್ಲಿ ಮಕ್ಕಳಾದವರ ಕರ್ತವ್ಯ ಏನು, ಇದೆಲ್ಲ ಗರುಡ ಪುರಾಣ ತಾನು ತಿಳಿಸ್ಕೊಂಡು ಬಂತು. ಇನ್ನು ಮುಂದೆ ಗರುಡ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾನೆ. ಯಮಲೋಕಃ ಕಿಯನ್ಮಾತ್ರ ಕೀದೃಶಕ್ಕೇನ ನಿರ್ಮಿತಃ ಸಭಾ ಚ ಕೀದೃಶೀ ತಸ್ಯಾಂ ಧರ್ಮ ಆಸ್ತೆ ಚ ಕೈ ಸಹ. ಸ್ವಾಮಿ, ಹೇ ಭಗವಂತ ವಿಷ್ಣು, ನೀನು ಯಮ ಮಾರ್ಗದ ಪೈಕಿ ದಕ್ಷಿಣ ಮಾರ್ಗದಲ್ಲಿ ಹೋದರೆ, ಅಂದರೆ ಯಮಲೋಕಕ್ಕೆ ಹೋಗಲಿಕ್ಕೆ 4 ಮಾರ್ಗಗಳಿದೆ. ಅದರಲ್ಲಿ ದಕ್ಷಿಣದ ಬಾಗಿಲಿನಿಂದ ಯಾರು ಹೋಗ್ತಾರೆ ಅವರು ನರಕದಲ್ಲಿ ಯಾವ್ಯಾವ ರೀತಿ ಶಿಕ್ಷೆಯನ್ನೆಲ್ಲ ಅನುಭವಿಸ್ತಾರೆ ಅದನ್ನೆಲ್ಲ ತಿಳಿಸಿದೆಯಾ. ಉಳಿದ 3 ಮಾರ್ಗಗಳು ಪೂರ್ವ, ಪಶ್ಚಿಮ, ಉತ್ತರ, ಈ ದಿಕ್ಕಿನ ಮಾರ್ಗಗಳೇನಿದೆ ಇಲ್ಲಿ ಯಾರು ಹೋಗುವಂಥದ್ದು, ಆ ಯಮನ ಪಟ್ಟಣ ಯಾವ ರೀತಿ ಇದೆ, ಅಲ್ಲಿ ಸಭೆ ಇದೆ, ಆ ಸಭೆ ಯಾವ ರೀತಿ ಇದೆ, ಅಲ್ಲಿ ಧರ್ಮರಾಜ ಯಾವ ರೀತಿ ಇರ್ತಾನೆ, ಇದನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅಂತ ಹೇಳಿದರೆ ಯಾರು ಪುಣ್ಯಾತ್ಮರಿದ್ದಾರೆ, ಪುಣ್ಯಾತ್ಮರಾದವರು ಯಾವ ರೀತಿ ಹೋಗ್ತಾರೆ. ಅಂದರೆ ಇಲ್ಲಿ ಪುಣ್ಯಾತ್ಮರು ಅಂತ ಹೇಳಿದರೆ ತಮ್ಮ ಬದುಕಿನಲ್ಲಿ ಪುಣ್ಯವನ್ನೇ ಹೆಚ್ಚು ಮಾಡಿದವರು, ಪಾಪವನ್ನು ತುಂಬ ಕಡಿಮೆ ಮಾಡಿರುವಂಥವರು, ಅಂಥ ಪುಣ್ಯಾತ್ಮರು ಇವರು ಹೇಗೆ ಹೋಗ್ತಾರೆ. ಮತ್ತು ಪುಣ್ಯ ಅಂತ ಹೇಳಿದರೆ ಯಾವುದು, ಧರ್ಮ ಅಂತ ಹೇಳಿದರೆ ಯಾವುದು, ಇವುಗಳನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಭಗವಂತ ತಾನು ತಿಳಿಸ್ತಾ ಇದ್ದಾನೆ. ಶೃಣುತಾರ್ಕ್ಷ ಪ್ರವಕ್ಷ್ಯಾಮಿ ಯದ್ಗಮ್ಯಂ ನಾರದಾದಿಭಿಃ ತದ್ಧರ್ಮ ನಗರಂ ದಿವ್ಯಂ ಮಹಾಪುಣ್ಯೇರವಾಪ್ಯತೆ. ಗರುಡ, ನಾನು ನಿನಗೆ ತಿಳಿಸ್ತಾ ಇದ್ದೇನೆ ಕೇಳು. ಯಾವ ಮಾರ್ಗದಲ್ಲಿ ನಾರದಾದಿ ಮುನಿಗಳು ತಾವು ಯಾವತ್ತೂ ಸಂಚಾರ ಮಾಡ್ತಾ ಇರ್ತಾರೋ ಆ ಮಾರ್ಗ, ಮತ್ತು ಆ ಯಮಧರ್ಮನ ನಗರ ಯಾವ ರೀತಿ ಇದೆ, ಯಾವ ನಗರ ಮಹಾಪುಣ್ಯ ಮಾಡಿದವರಿಗೆ ದೊರಕುತ್ತದೋ ಅಂತ ನಗರ ಅಂತ ಹೇಳ್ತಾ, ಈ ಯಮನ ಪಟ್ಟಣ ಎಲ್ಲಿದೆ ಅಂತ ಹೇಳಿದರೆ ದಕ್ಷಿಣ ಹಾಗೂ ನೈಋತ್ಯ ಇದೆರಡರ ಮಧ್ಯದಲ್ಲಿ ಇದೆಯಂತೆ. ಅಂದರೆ ಭೂಮಿಯ ದಕ್ಷಿಣ ಭಾಗ ಹಾಗೂ ನೈಋತ್ಯ ಭಾಗ ಅದರ ಮಧ್ಯಭಾಗದಲ್ಲಿದೆ ಅಂತ ತಿಳಿಸ್ತಾರೆ. ಮತ್ತು ಸರ್ವ ವಜ್ರಮಯಂ ದಿವ್ಯಂ, ಇಡೀ ಆ ಪಟ್ಟಣವೇ ಅಭೇದ್ಯವಾದ ಕೋಟೆ, ಅದೇ ವಜ್ರಮಯವಾದ ಕೋಟೆಯಿಂದ ತಾನು ಸುತ್ತುವರಿಯಲ್ಪಟ್ಟಿದೆಯಂತೆ, ಚೌಕಾಕಾರವಾಗಿದೆಯಂತೆ. ಚೌಕಾಕಾರವಾಗಿದೆ, 1000 ಯೋಜನದಷ್ಟು ವಿಸ್ತಾರವಾಗಿದೆ ಎಂದು ತಿಳಿಸ್ತಾರೆ. ಅದು ಅಷ್ಟು ಮಾತ್ರ ಅಲ್ಲ, ಅದಕ್ಕೆ 4 ದ್ವಾರಗಳು, ನಾವಾಗಲೇ ನೋಡಿದಾಗೆ ಹಿಂದೆಯೇ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದ್ವಾರಗಳು. ಆ ಪಟ್ಟಣದಲ್ಲಿ ಸುಭಗಂ ಚಿತ್ರಗುಪ್ತಸ್ಯ ಮಂದಿರಂ, ಅತ್ಯಂತ ಸುಂದರವಾದ ಚಿತ್ರಗುಪ್ತರ ಮಂದಿರ ಇದೆಯಂತೆ. ಅದು ಹೇಗಂತ ಹೇಳಿದರೆ 100 ಯೋಜನದಷ್ಟು ತಾನು ಅಗಲವಾಗಿದೆಯಂತೆ. ಇಂತಹ ಆ ಚಿತ್ರಗುಪ್ತರ ಮಂದಿರದಲ್ಲಿ ವಿಮಾನ ಗಣಸಂಕೀರ್ಣಂ ಗೀತವಾದಿತ್ರನಾದಿತಂ ಚಿತ್ರಿತಂ ಚಿತ್ರಕುಶಲೈಃ ನಿರ್ಮಿತಂ ದೇವಶಿಲ್ಭಿಭಿಃ ದಶೋಚ್ಛ್ರಿತಂ ಮಹಾದಿವ್ಯಂ ಲೋಹಪ್ರಾಕಾರವೇಷ್ಟಿತಂ ಪ್ರತೋಲೇ ಶತಸಂಚಾರಂ ಪತಾಕಧ್ವಜಭೂಷಿತಂ ಅಂತ ಹೇಳ್ತಾರೆ. 110 ಯೋಜನದಷ್ಟು ಎತ್ತರ ಇದೆಯಂತೆ, ದಿವ್ಯವಾಗಿದೆಯಂತೆ. ಅದು ಲೋಹದ ಪ್ರಾಕಾರ ಅಂತ ಹೇಳಿದರೆ ಕೋಟೆ, ಅದರಿಂದ ಸುತ್ತುವರಿಯಲ್ಪಟ್ಟಿದೆ, ಅಂದರೆ ಕಾಂಪೌಂಡ್ ಅಂತ ಹೇಳ್ತೇವಲ್ವ ಆ ರೀತಿ. ಮತ್ತು ಅಲ್ಲಿ ಪತಾಕಗಳು ಅಂತ ಹೇಳಿದರೆ ನಾನಾ ವಿಧವಾದ ಧ್ವಜಗಳು ಮುಂತಾದವುಗಳಿಂದ ಶೋಭಾಯಮಾನವಾಗಿದೆಯಂತೆ. ಮತ್ತು ನಾನಾ ವಿಧವಾದ ವಿಮಾನಗಳು ಅಲ್ಲಿ ನಿಂತಿರ್ತವಂತೆ ಚಿತ್ರಗುಪ್ತನ ಮಂದಿರದಲ್ಲಿ. ಅಂದರೆ ಸಂಚಾರ ಮಾಡಲಿಕ್ಕೋಸ್ಕರ ನಾವಿವತ್ತು ಯಾವತ್ತು ಮನೆಯ ಮುಂದೆ ವಾಹನಗಳನ್ನು ನಮ್ಮದು ನಿಲ್ಲಿಸಿರ್ತೇವೆ, ಆ ರೀತಿ ಅಲ್ಲಿ ವಿಮಾನಗಳಂತೆ, ನಾನಾ ವಿಧವಾದ ವಿಮಾನಗಳು. ಅಷ್ಟಲ್ಲದೆ ನಾನಾ ವಿಧವಾದಂತಹ ವಾದ್ಯಗಳು ಮೊಳಗುತ್ತಾ ಇರ್ತದಂತೆ ಅಲ್ಲಿ.
ಮತ್ತು ಆ ಮನೆ ಭಾರಿ ಕರಕುಶಲ ಕಲೆಗಳಿಂದ ಕೂಡಿಕೊಂಡಿದೆ ಅಂತ ಹೇಳ್ತಾರೆ. ಯಾರು ಶಿಲ್ಪಿಗಳಿದ್ದಾರೆ, ಆ ಶಿಲ್ಪಿಗಳು ನಾನಾ ವಿಧವಾದ, ಅದು ಈ ಶಿಲ್ಪಿಗಳಲ್ಲ, ದೇವಶಿಲ್ಪಿ ಭಿ ಹಿಂದೆ ಹೇಳ್ತಾರೆ. ದೇವಶಿಲ್ಪಿಗಳಿಂದ ನಿರ್ಮಿಸಲ್ಪಟ್ಟಂತಹ ನಾನಾ ವಿಧವಾದಂತಹ ಚಿತ್ರಗಳಿಂದ, ಕುಶಲ ಕಲೆಗಳಿಂದ ನಿರ್ಮಿಸಲ್ಪಟ್ಟಿದೆ. ಅಷ್ಟಲ್ಲದೆ ಉದ್ಯಾನೋಪವನೇ ರಮ್ಯಂ ನಾನಾ ವಿಹಗ ಕೂಜಿತಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉದ್ಯಾನಗಳು, ಉಪವನಗಳು, ಅಂದರೆ ಉಪವನ ಅಂತ ಹೇಳಿದರೆ ಅದರ ಹತ್ತಿರವೇ ಕಾಡಿದೆಯಂತೆ ಅಂತ ಹೇಳಿದರೆ ಅದು ಬೇಕಾದ ಮರಗಳಿಂದ ಕೂಡಿರುವಂಥದ್ದು. ಇನ್ನು ಉಪವನ ಅಂದರೆ ಗಾರ್ಡನ್, ಅವುಗಳಿಂದ ಶೋಭಾಯಮಾನವಾಗಿದೆಯಂತೆ. ಇದು ಕೇವಲ ಚಿತ್ರಗುಪ್ತರ ಮಂದಿರವನ್ನು ಕುರಿತು ತಿಳಿಸ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನಾನಾ ವಿಧವಾದ ಪಕ್ಷಿಗಳಿರ್ತಾವಂತೆ. ಆ ಪಕ್ಷಿಗಳು ಬಹಳ ಸುಂದರವಾಗಿ ತಾವು ಕೂಗುತ್ತಾ ಇರ್ತಾವಂತೆ. ಇನ್ನು ಗಂಧರ್ವರು, ಅಪ್ಸರರು ಮುಂತಾದವರೆಲ್ಲರೂ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ. ತತ್ಸಭಾಯಾಂ ಚಿತ್ರಗುಪ್ತ ಶ್ವಾಸನೆ ಪರಮಾದ್ಭುತೆ ಸಂಸ್ಥಿತೋ ಗಣಯೇದಾಯು ಮಾನುಷಾಣಾಂ ಯಥಾ ತಥಂ. ಆ ಸಭೆಯಲ್ಲಿ ದಿವ್ಯವಾದ ಸಿಂಹಾಸನದಲ್ಲಿ ಚಿತ್ರಗುಪ್ತರು ಕೂತಿರ್ತಾರಂತೆ. ಕೂತು ಏನು ಮಾಡ್ತಾನೆ ಅಂತ ಹೇಳಿದರೆ, ಇಲ್ಲಿ ಮನುಷ್ಯ ಲೋಕದಲ್ಲಿರುವ ಮನುಷ್ಯರ ಆಯುಷ್ಯವನ್ನು ಗಣನೆ ಮಾಡ್ತಾ ಇರ್ತಾರಂತೆ, ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಾರಂತೆ. ನ ಮುಖ್ಯತಿ ಕಥಂಚಿತ್ ಸಹ ಸುಕೃತೆ ದುಷ್ಕೃತೆ ಪಿವಾ ಯದ್ಯೇನೋಪಾರ್ಜಿತಂ ಕರ್ಮ ಶುಭಂ ವಾ ಯದಿ ವಾ ಶುಭಂ. ಬರೀ ಆಯುಷ್ಯ ಮಾತ್ರ ಗಣನೆಯನ್ನು ಮಾಡುವುದಲ್ಲ, ಚಿತ್ರಗುಪ್ತರು ಅಲ್ಲೇ ಕೂತು ಇವನ ಪಾಪ ಪುಣ್ಯ ಎರಡನ್ನೂ ಕೂಡ ಗಮನಿಸ್ತಾ ಇರ್ತಾರಂತೆ, ಲೆಕ್ಕ ಮಾಡ್ತಾ ಇರ್ತಾರಂತೆ. ನಮುಖ್ಯತೆ ಅಂತ ಹೇಳ್ತಾರೆ. ಯಾವತ್ತೂ ಈ ಲೆಕ್ಕಾಚಾರದಲ್ಲಿ ಅವರು ತಪ್ಪು ಮಾಡುವುದಿಲ್ಲ. ಆಯುಷ್ಯದ ಲೆಕ್ಕಾಚಾರದಲ್ಲಿ ತಪ್ಪು ಲೆಕ್ಕಾಚಾರ ಮಾಡುವುದಾಗಲಿ, ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ತಪ್ಪು ಲೆಕ್ಕಾಚಾರ ಮಾಡುವುದಾಗಲಿ, ಅಥವಾ ಮರೆತು ಹೋಗುವುದಾಗಲಿ, ಇಂಥದ್ದೆಲ್ಲ ಚಿತ್ರಗುಪ್ತರಿಗೆ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಅಥವಾ ಈ ವ್ಯಕ್ತಿಯ ಪಾಪವನ್ನು ಆ ವ್ಯಕ್ತಿಯದ್ದು ಅಂತ ತಿಳ್ಕೊಳ್ಳೋದು, ಈ ವ್ಯಕ್ತಿಯ ಆಯುಷ್ಯವನ್ನು ಆ ವ್ಯಕ್ತಿಯ ಆಯುಷ್ಯ ಅಂತ ತಿಳ್ಕೊಳ್ಳೋದು, ಈ ರೀತಿ ಎಲ್ಲ ಕನ್ಫ್ಯೂಷನ್ ಅಂತ ಹೇಳ್ತೇವೆ. ಇಂಥದ್ದು ಚಿತ್ರಗುಪ್ತರಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಯದ್ಯೇನೋಪಾರ್ಜಿತಂ ಕರ್ಮ ಶುಭಂ ವಾ ಯದಿ ವಾ ಶುಭಂ ತತ್ಸರ್ವಂ ಭುಂಜತೆ ಯತ್ರ ಚಿತ್ರಗುಪ್ತಸ್ಯ ಶಾಸನಾತ್ ಚಿತ್ರಗುಪ್ತಾಲಯಾತ್ ಪ್ರಾಚ್ಯಾಂ ಜ್ವರಸ್ಯಾಸ್ತಿ ಮಹಾಗೃಹಂ. ಹೀಗೆ ಆ ಚಿತ್ರಗುಪ್ತರು ತಾವು ಕೂತು ಎಲ್ಲ ಈ ಮನುಷ್ಯ ಲೋಕದ ಆಯುಷ್ಯ, ಪಾಪ ಪುಣ್ಯ ಇವುಗಳನ್ನು ಲೆಕ್ಕಾಚಾರ ಮಾಡ್ತಾ ಇದ್ದರೆ, ಆ ಚಿತ್ರಗುಪ್ತರ ಮನೆ ಏನಿದೆ ಅದರ ಪೂರ್ವ ಭಾಗದಲ್ಲಿ ಜ್ವರದ ಮನೆ ಇದೆಯಂತೆ. ಅಂದರೆ ಜ್ವರ ಅಂದರೆ ನಮಗಿಲ್ಲೇನು ಜ್ವರ ಬರ್ತದೆ, ಚಳಿ ಜ್ವರ. ಈ ಜ್ವರಕ್ಕೆ ಅಭಿಮಾನಿಯಾದ ಒಬ್ಬ ದೇವತೆ, ಆ ದೇವತೆಯ ಮಂದಿರ ಇದೆಯಂತೆ. ನಂತರ ಚಿತ್ರಗುಪ್ತನ ಮನೆಯ ದಕ್ಷಿಣ ಭಾಗದಲ್ಲಿ ಇನ್ನೊಂದು ರೋಗ, ಶೂಲ ಅಂತ. ಆ ಶೂಲ ಎಂಬಂತಹ ರೋಗದ ಮಂದಿರ ಇದೆ. ವಾಸ್ತವಿಕವಾಗಿ ಶೂಲ ಅಂತ ಹೇಳಿದರೆ ಒಂಥರ ನೋವು, ನಾನಾ ವಿಧವಾದ ನೋವನ್ನು ತಂದುಕೊಡುವಂಥದ್ದು. ಅಂತಹ ಒಂದು ರೋಗದ ಮಂದಿರ ಇದೆಯಂತೆ. ನಂತರ ಪಶ್ಚಿಮೇ ಕಾಲಪಾಶಸ್ಯಾತ್, ಪಶ್ಚಿಮ ಭಾಗದಲ್ಲಿ ಚಿತ್ರಗುಪ್ತರ ಮನೆಯ ಪಶ್ಚಿಮ ಭಾಗದಲ್ಲಿ ಕಾಲಪಾಶ ಅಂತ, ಆ ಕಾಲಪಾಶ ಅಂದರೆ ಮೃತ್ಯು, ಅವನ ಮನೆ ಇದೆಯಂತೆ. ನಂತರ ಉದೀಚ್ಯಾಂ ರಾಜರೋಗೋಸ್ತಿ ಪಾಂಡುರೋಗಸ್ತಥೇವಚ. ಇನ್ನು ಉತ್ತರ ಭಾಗದಲ್ಲಿ ಚಿತ್ರಗುಪ್ತನ ಉತ್ತರ ಭಾಗದಲ್ಲಿ ರಾಜರೋಗ, ಇನ್ನು ಪಾಂಡುರೋಗ ಅಂತ ಹೇಳಿದರೆ, ಪಾಂಡುರೋಗ ಅಂದರೆ ತೊನ್ನು ಮುಂತಾದವುಗಳು ಹೇಳ್ತೇವಲ್ವ, ಇವುಗಳ ಮನೆ ಇದೆಯಂತೆ. ಅದೇ ಈ ಈಶಾನ್ಯ ಭಾಗದಲ್ಲಿ ಈ ತಲೆನೋವು ಮುಂತಾದವುಗಳೇನು ಬರ್ತದೆ ಅದರ ಮನೆ ಇದೆಯಂತೆ. ಹೀಗೆ ಬೇರೆ ಬೇರೆ ರೋಗಗಳು ನಮಗೇನು ಬರ್ತದೆ, ಆ ರೋಗಕ್ಕೆ ಕಾರಣವಾಗಿರುವಂತಹ ದೇವತೆಗಳು, ಆ ದೇವತೆಗಳ ಮನೆ ಆ ಚಿತ್ರಗುಪ್ತರ ಮನೆಯ ಸುತ್ತಲೂ ಕೂಡ ಇದೆ ಅಂತ ತಿಳಿಸ್ತಾರೆ. ನಂತರ ಲಿಖತೆ ಚಿತ್ರಗುಪ್ತಸ್ತು ಮಾನುಷಾಣಾಂ ಶುಭಾಶುಭಂ ಚಿತ್ರಗುಪ್ತಾಲಯಾದಗ್ರೆ ಯೋಜನಾನಾಂ ಚ 20 ಪುರಮಧ್ಯೆ ಮಹಾದಿವ್ಯಂ ಧರ್ಮರಾಜಸ್ಯ ಮಂದಿರಂ. ಆ ಚಿತ್ರಗುಪ್ತನಾದರೂ ಮನುಷ್ಯರ ಒಳ್ಳೆಯದ್ದು ಕೆಟ್ಟದ್ದನ್ನು ಯಾವತ್ತೂ ಬರಿತಾ ಇರ್ತಾರಂತೆ, ಲೆಕ್ಕಾಚಾರ ಮಾಡ್ತಾ ಬರಿತಾ ಇರ್ತಾರಂತೆ. ಆ ಚಿತ್ರಗುಪ್ತರ ಮನೆಯ ಮುಂಭಾಗದಲ್ಲಿ 20 ಯೋಜನ ದೂರದಲ್ಲಿ ಧರ್ಮರಾಜನ ಮನೆ ಇದೆಯಂತೆ. ನಾವು ಯಾರನ್ನು ಯಮಧರ್ಮ ಅಂತ ಕರಿತೇವೆ, ಆ ಯಮಧರ್ಮನ ಅರಮನೆ ಇದೆಯಂತೆ.
ಅದು ಹೇಗಿದೆ ಅಂದರೆ ರತ್ನಮಯಂ ದಿವ್ಯಂ ಅಂತ ಹೇಳ್ತಾರೆ. ಅದು ಸಂಪೂರ್ಣ ರತ್ನದಿಂದ ಕೂಡಿಕೊಂಡಿರುವ ಮನೆಯಂತೆ. ಮತ್ತೇನು ಅಂತ ಹೇಳಿದರೆ ದಿವ್ಯವಾದ ಮನೆ ಅದು ಅಂತ ಹೇಳಿದರೆ, ಇಲ್ಲಿ ಹಾಗೆ 4 ವರ್ಷ ಆಯಿತು, 5 ವರ್ಷ ಆಯಿತು, ಅಲ್ಲೊಂದು ಬೆರುಕು ಬಿಡ್ತು, ಇಲ್ಲೊಂದು ಬೆರುಕು ಬಿಡ್ತು, ಕೆಲವು ವರ್ಷ ಆದಮೇಲೆ ಶಿಥಿಲ ಆಯಿತು, ಬಿದ್ದು ಹೋಯಿತು, ಈ ರೀತಿ ಆಗುವ ಮನೆ ಅಲ್ಲ ಅದು. ದಿವ್ಯವಾಗಿರುವಂತಹ ಮನೆ. ಮತ್ತು ಆ ಮನೆಯ ಒಂದು ಶೋಭೆ ಯಾವ ರೀತಿ ಇದೆ ಅಂತ ಹೇಳಿದರೆ ವಿದ್ಯುತ್ ಜ್ವಾಲಾರ್ಕ ವರ್ಚಸಂ ಅಂತ ಹೇಳ್ತಾರೆ. ಮಿಂಚಿನ ಹಾಗೆ, ಮಿಂಚಿನ ಜ್ವಾಲೆಯಂತೆ ಅದು ಬೆಳಗುತ್ತಾ ಇರುವ ಮನೆ ಅಂತ ಹೇಳ್ತಾರೆ. ಎಷ್ಟು ಅಂತ ಹೇಳಿದರೆ 200 ಯೋಜನದಷ್ಟು ತಾನು ವಿಸ್ತಾರ ಹೊಂದಿದೆಯಂತೆ, 50 ಯೋಜನದಷ್ಟು ಎತ್ತರವಾಗಿದೆಯಂತೆ ಅಂಥ ಮನೆ ಅದು. ಅದರಲ್ಲಿ ನಾನಾ ವಿಧವಾದಂತಹ ಮಹಡಿಗಳಿದೆಯಂತೆ. ಅಷ್ಟು ಮಾತ್ರ ಅಲ್ಲ, ನಾನಾ ವಿಧವಾದಂತಹ ಹಜಾರ ಅಂತೇನು ಹೇಳ್ತೇವೆ, ಮುಂತಾದವುಗಳಿಂದ ಎಲ್ಲ ಕೂಡಿಕೊಂಡಿರುವಂಥದ್ದು ಆ ಮನೆ. ಒಳ್ಳೆ ಈ ಶರದೃತುವಿನ ಶೋಭೆಯಂತೆ ಶೋಭಿಸ್ತಾ ಇದೆ ಅದು. ನಾನಾ ವಿಧವಾದಂತಹ ಕಲಶಗಳು ಅಲ್ಲಲ್ಲಿ. ಅಷ್ಟು ಮಾತ್ರ ಅಲ್ಲ, ಚಿತ್ರ ಸ್ಫಟಿಕ ಸೋಪಾನಂ, ಅಲ್ಲಲ್ಲಿ ಮೆಟ್ಟಿಲುಗಳು. ಎಂಥದ್ದು ಅಂತ ಹೇಳಿದ್ರೆ ಸ್ಫಟಿಕ ಮಣಿಯಿಂದ ನಿರ್ಮಿತವಾದ ಮೆಟ್ಟಿಲುಗಳಂತೆ. ಗೋಡೆ ವಜ್ರದ ಗೋಡೆಯಂತೆ. ವಜ್ರ ಕುಟ್ಟಿಮ ಶೋಭಿತಂ ಮುಕ್ತಾಜಾಲ ಗವಾಕ್ಷಶ್ಚ, ಇನ್ನು ಅಲ್ಲಲ್ಲಿ ಮುತ್ತಿನ ಮಾಲೆಗಳು ಇಳಿಬಿಟ್ಟಿದೆಯಂತೆ. ಇನ್ನು ಕಿಟಕಿಗಳು, ಪತಾಕ ಅಂದರೆ ಈ ಅಲ್ಲಲ್ಲಿ ಧ್ವಜಗಳು, ಇವುಗಳಿಂದಲೂ ಕೂಡಿದೆ. ಮತ್ತು ಅಲ್ಲಲ್ಲಿ ಗಂಟೆಗಳು, ಆ ಗಂಟೆಯ ನಾದ ಕೇಳಿಸ್ತಾ ಇರ್ತದಂತೆ. ಹೇಮತೋರಣ ಮಂಡಿತಂ, ಬಂಗಾರದ ತೋರಣಗಳಂತೆ, ಅದರಿಂದ ಶೋಭಾಯಮಾನವಾಗಿದೆಯಂತೆ. ಇಷ್ಟಲ್ಲದೆ ನಾನಾಶ್ಚರ್ಯಮಯಂ ಸ್ವರ್ಣ ಕಪಾಟ ಶತ ಸಂಸ್ಕೃತಂ, ಅಲ್ಲಲ್ಲಿ ಈ ಕಪಾಟಗಳು ಅಂತ ಹೇಳಿದರೆ ನಾವೇನು ಬೀರು ಮುಂತಾದವುಗಳು ಹೇಳ್ತೇವೆ, ಅದು ಬಂಗಾರದಿಂದ ನಿರ್ಮಿತವಾಗಿರುವಂಥದ್ದಂತೆ, ಆಶ್ಚರ್ಯಮಯವಾಗಿರುವಂಥದ್ದಂತೆ. ಇನ್ನು ಆ ಅರಮನೆಯ ಸುತ್ತ ನಾನಾ ವಿಧವಾದಂತಹ ಮರಗಳಿದೆಯಂತೆ, ಬಳ್ಳಿಗಳಿದೆಯಂತೆ, ಪೊದರುಗಳಿವೆಯಂತೆ. ಎಲ್ಲವೂ ಕೂಡ ಚೆನ್ನಾಗಿ ಶೋಭಾಯಮಾನವಾಗಿ ಶೋಭಿಸ್ತಾ ಇವೆಯಂತೆ ಪ್ರತಿಯೊಂದು ಕೂಡ. ಏವಮಾದಿಭಿರನ್ಯೈಶ್ಚ ಭೂಷಣೇರ್ಭೂಷಿತಂ ಸದಾ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಮನೆಯ ಅಲಂಕಾರ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಅಲಂಕಾರಗಳಿಂದ ಶೋಭಾಯಮಾನವಾಗಿರುವಂಥದ್ದು ಆ ಯಮನ ಪಟ್ಟಣ ಅಂತ, ಯಮನ ನಗರ, ಅರಮನೆ ಅಂತ ತಿಳಿಸ್ತಾ ಇದ್ದಾರೆ. ಇದು ಯಾರಿಂದ ನಿರ್ಮಿತವಾದದ್ದು ಅಂತ ಹೇಳಿದ್ರೆ ವಿಶ್ವಕರ್ಮನಿಂದ, ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿರುವಂಥದ್ದು ಯಮಧರ್ಮನ ಭವನ. ಅದು ಹೇಗೆಂದರೆ ತನ್ನ ಯೋಗ ಸಾಮರ್ಥ್ಯದಿಂದ ನಿರ್ಮಾಣವನ್ನು ಮಾಡಿದ್ದಾನಂತೆ. ಅಂತಹ ಆ ಯಮಧರ್ಮನ ಅರಮನೆಯ ಮಧ್ಯದಲ್ಲಿ ಒಂದು ಸಭೆ ಇದೆ ಅಂತ ಹೇಳ್ತಾರೆ. ತಸ್ಮಿನ್ನಸ್ತಿ ಸಭಾದಿವ್ಯ ಶತಯೋಜನ ಮಾಯತ, 100 ಯೋಜನದಷ್ಟು ವಿಸ್ತಾರವಾಗಿರುವಂತಹ ಸಭೆ ಇದೆಯಂತೆ. ಅಂದರೆ ಹಾಲ್ ಅಂತ ಹೇಳ್ತೇವೆ, ಅಂತಹ ಸಭೆ ಇದೆಯಂತೆ. ಅರ್ಕ ಪ್ರಕಾಶ ಭ್ರಾಜಿಷ್ಣು ಸರ್ವತಃ ಕಾಮರೂಪಿಣಿ, ಒಳ್ಳೆ ಸೂರ್ಯನ ಪ್ರಕಾಶದಂತೆ ಬೆಳಗುತ್ತಾ ಇದೆಯಂತೆ ಅದು. ಮತ್ತು ಕಾಮರೂಪಿಣಿ ಅಂತ ಹೇಳ್ತಾರೆ. ಆ ಸಭೆಯ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಬೇಕಾದ ಆಕಾರವನ್ನು ತೊಡಬಲ್ಲದು ಅಂತ ಹೇಳ್ತಾರೆ. ಅಂದರೆ ಇವತ್ತು ಚೌಕಾಕಾರವಾಗಿರಬೇಕು, ಚೌಕಾಕಾರವಾಗಿ, ನಾಳೆ ಆಯತಾಕಾರ ಆಗ್ತದೆ, ವೃತ್ತಾಕಾರ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಸಭೆಯಲ್ಲಿ ಇರುವಂತಹ ವಸ್ತುಗಳು ಕೂಡ ಯಮಧರ್ಮನ ಇಚ್ಛೆಯಂತೆ ಬದಲಾಗ್ತಾ ಇರ್ತವೆ, ಒಂದೇ ರೀತಿ ಅಲ್ಲ. ಅಂದರೆ ದಿನಕ್ಕೆ ಬೇಕಾದ ರೀತಿಯಿಂದ ಬದಲಿಸಲಿಕ್ಕೆ ಸಾಧ್ಯವಾಗಿರುವಂತಹ ಸಭೆ ಅದು. ಅಂತಹ ದಿವ್ಯವಾದ ಸಭೆ. ನಾತಿಶೀತ ನಾತ್ಯುಷ್ಣ ಮನಸೋತ್ಯಂತ ಹರ್ಷಿಣಿ. ಆ ಸಭೆಯ ಒಳಗೆ ಪ್ರವೇಶ ಮಾಡಿದರೆ ತುಂಬ ಚಳಿಯೂ ಆಗುವುದಿಲ್ವಂತೆ, ಅಲ್ಲಿ ತುಂಬ ಸೆಖೆಯೂ ಆಗುವುದಿಲ್ವಂತೆ. ಆ ರೀತಿ ಅಂತ ಹೇಳಿದರೆ ವಾತಾವರಣ ಅತ್ಯಂತ ಶೋಭಾಯಮಾನವಾಗಿದೆ ಒಳಗೆ ಮನುಷ್ಯನಿಗೆ. ಅಂದರೆ ಇಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಸುಖಕರವಾದ ವಾತಾವರಣದಿಂದ ಕೂಡಿಕೊಂಡಿದೆ ಅದು, ಹೊರತು ಶೀತ ಆಗಲಿ ಉಷ್ಣ ಆಗಲಿ ಇದೆರಡೂ ಕೂಡ ಅಲ್ಲಿಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿಯೇ ಒಳಗೆ ಪ್ರವೇಶ ಮಾಡಿದರೆ ಆ ಸಭೆಯ ಒಳಗೆ ಆನಂದ ಉಂಟು ಮಾಡ್ತದಂತೆ. ಮತ್ತು ಆ ಸಭೆಯ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಯಾರು ಆ ಸಭೆಯನ್ನು ಪ್ರವೇಶ ಮಾಡ್ತಾರೆ ಅವರಿಗೆ ಯಾವತ್ತೂ ದುಃಖ ಇಲ್ವಂತೆ, ಅವರಿಗೆ ಯಾವತ್ತೂ ಮುಪ್ಪಿಲ್ವಂತೆ, ಹಸಿವು ಬಾಯಾರಿಕೆ ಮುಂತಾದವುಗಳು ಯಾವುದೂ ಇಲ್ಲ. ಮತ್ತು ಮನಸ್ಸಿಗೆ ಬೇಜಾರಾಗುವುದಿಲ್ವಂತೆ, ಮನಸ್ಸಿಗೆ ಬೇಜಾರಾಗುವ ಯಾವ ಅಂಶವೂ ಅಲ್ಲಿಲ್ಲ. ಮತ್ತೇನು ಅಂತ ಹೇಳಿದರೆ ಸರ್ವೇ ಕಾಮ ಸ್ಥಿತ ಯಸ್ಯಾಂ ಯೇ ದಿವ್ಯ ಏಚ ಮಾನುಷಾಃ.
ಅಲ್ಲಿ ಯಾರು ಏನು ಬಯಸ್ತಾರೆ ಆ ಎಲ್ಲ ಆಸೆಗೆ ಪೂರ್ಣಗೆ ಬೇಕಾದದ್ದು ಅಲ್ಲಿದೆಯಂತೆ. ಮನುಷ್ಯರಿಗೆ ಬೇಕಾದದ್ದಿರಬಹುದು, ದೇವತೆಗಳಿಗೆ ಬೇಕಾದದ್ದಿರಬಹುದು, ಇನ್ನು ಭಕ್ಷ್ಯ ಭೋಜ್ಯ ಮುಂತಾದವುಗಳೆಲ್ಲವೂ ಕೂಡ ಆ ಸಭೆಯಲ್ಲಿ ಒಳ್ಳೆ ರಸವತ್ತಾಗಿರ್ತದಂತೆ. ಅಂದರೆ ರುಚಿ ರುಚಿಯಾಗಿರ್ತದಂತೆ. ರುಚಿ ಇಲ್ಲ ಅಂತ ಹೇಳುವ ಒಂದು ಪದಾರ್ಥವೇ ಇಲ್ವಂತೆ. ಅಂದರೆ ನಾವು ಇದನ್ನೆಲ್ಲ ಕೇಳ್ತಾ ಇರುವುದೇನು ಅಂದರೆ, ನರಕದಲ್ಲಿ ಯಾವ ಒಂದು ಕಷ್ಟವನ್ನು ಕೇಳಿದ್ವು, ಯಾವ ಒಂದು ದುಃಖವನ್ನು ಕೇಳಿದ್ವು, ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿರುವಂಥದ್ದು ಈ ಯಮಧರ್ಮನ ಈ ಭವನ, ಈ ಅವನ ಸಭಾ. ಅಷ್ಟು ಮಾತ್ರ ಅಲ್ಲ, ಪುಣ್ಯ ಶಬ್ದಾದಯಸ್ತಸ್ಯ ನಿತ್ಯಂ ಕಾಮಫಲದ್ರುಮಾ. ಅಲ್ಲಿ ಒಂದೊಂದು ಶಬ್ದವೂ ಕೂಡ ಕೇಳಲಿಕ್ಕೆ ಸುಂದರವಾಗಿರ್ತದಂತೆ, ಮನೋಹರವಾಗಿರ್ತದಂತೆ. ಇನ್ನೂ ಕೇಳೋಣ ಇನ್ನೂ ಕೇಳೋಣ ಅಂತ. ಅಂದರೆ ನರಕಕ್ಕೆ ತದ್ವಿರುದ್ಧವಾದದ್ದು. ನರಕದಲ್ಲಿ ಆಕ್ರಂದನ ಅಂದರೆ ಕೇಳಲಿಕ್ಕಾಗಲ್ಲ. ಆ ನರಕದಲ್ಲಿ ಪಾಪಿಗಳು ಅನುಭವಿಸುವಂತಹ ಯಾತನೆಯ ಆ ಶಬ್ದವನ್ನು ಕೇಳಿಯೇ ಉಳಿದ ಪಾಪಿಗಳು ಗಡಗಡಗಡ ನಡುಗುತ್ತಾರಂತೆ. ಅಂಥ ಭಯಂಕರವಾದ ಶಬ್ದ. ಆದರೆ ಇಲ್ಲಿ ಮನೋಹರವಾದ ಮಂಗಳಕರವಾದ ಶಬ್ದ ಅಂತೆ ಯಮನ ಪಟ್ಟಣದಲ್ಲಿ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ಅಲ್ಲಿ ಮರಗಳಿದೆಯಂತೆ. ಆ ಮರಗಳು ಯಾವತ್ತೂ ಹಣ್ಣಿನಿಂದ ತಾವು ತುಂಬಿ ತುಳುಕ್ತಾ ಇರ್ತವಂತೆ. ಅದು ಎಂಥ ಹಣ್ಣುಗಳು ಅಂತ ಹೇಳಿದ್ರೆ ಅತ್ಯಂತ ರುಚಿ ರುಚಿಯಾದ ಹಣ್ಣುಗಳು. ಅದೇ ನಾವು ನರಕದಲ್ಲಿ ಕೇಳಿದ್ವು. ಅಲ್ಲೂ ಮರ ಇದೆ, ಬೋರೆ ಮರ. ಅದರಲ್ಲಿ ಎಲೆ ಇಲ್ಲ, ಮತ್ತು ಕತ್ತಿಗಳು ತೂಗುತ್ತಾ ಇರ್ತವೆ, ಹಣ್ಣಿಲ್ಲ, ಬಿಸಿಲಿನೆಲ್ಲ ಒದ್ದಾಡಬೇಕು ಆ ರೀತಿ. ಅಂದರೆ ಆ ಮರದ ನೆರಳಿನಲ್ಲಿ ಹೋದರೂ ಕೂಡ ಸುಖ ಇಲ್ಲ ಆ ರೀತಿ. ಆದರೆ ಇಲ್ಲ, ಹಾಗಲ್ಲ. ಯಮಧರ್ಮನ ನಿಜವಾದ ಪಟ್ಟಣ ಏನಿದೆ, ಅವನು ವಾಸ ಮಾಡುವ ಜಾಗ, ಅಲ್ಲಿ ಬೇಕಾದಷ್ಟು ಮರಗಳಂತೆ, ಅಲ್ಲಿ ನಾನಾ ವಿಧವಾದ ಹಣ್ಣುಗಳಿಂದ ಶೋಭಿಸ್ತಾ ಇದೆಯಂತೆ. ಮತ್ತೇನೆಂದರೆ ಆ ಇಡೀ ಸಭೆ ಯಾವತ್ತೂ ಕೂಡ ತಾನು ಜನಗಳಿಂದ ತುಂಬಿ, ಅಂದರೆ ಜನಸಂದಣಿ ಅದರಿಂದ ತುಂಬಿ ತುಳುಕುವುದು ಅಂತಿಲ್ವಂತೆ. ಮತ್ತು ಎಷ್ಟೇ ಜನ ಬಂದರೂ ಕೂಡ ಅಲ್ಲಿ ಬೇಕಾದಷ್ಟು ಜಾಗ ಇರ್ತದಂತೆ. ಅಂದರೆ ಎಲ್ಲರೂ ಕೂಡ ಆರಾಮವಾಗಿ ಕೂತ್ಕೊಳ್ಬಹುದು, ಆರಾಮವಾಗಿ ಓಡಾಡಬಹುದು. ಆ ರೀತಿ ಇರುವಂಥದ್ದು ಅಸಂಬಾಧ ತಾರ್ಕ್ಷ್ಯ ರಮ್ಯ ಕಾಮಗಮ ಶಭ ಅಂತ ಹೇಳ್ತಾರೆ. ಅತ್ಯಂತ ಸುಂದರವಾಗಿದೆ. ಮತ್ತೇನಂತ ಹೇಳಿದರೆ ನಮ್ಮ ಎಲ್ಲ ಆಸೆಗಳನ್ನು ಪೂರ್ಣೆ ಮಾಡುವಂಥದ್ದಾಗಿದೆ. ಇಂತಹ ಅರಮನೆಯನ್ನು, ಇಂತಹ ಭವನವನ್ನು ಯಾರು ಪ್ರವೇಶ ಮಾಡ್ತಾರೆ ಅಂತೇಳಿದರೆ, ಅಲ್ಲಿ ಯಮಧರ್ಮ ಇದ್ದೇ ಇರ್ತಾನಲ್ವ. ಉಳಿದ ಹಾಗೆ ಯಾರು ಪ್ರವೇಶ ಮಾಡ್ತಾರೆ ಅಂದರೆ, ದೀರ್ಘಕಾಲಂ ತಪಸ್ತತ್ವ ನಿರ್ಮಿತ ವಿಶ್ವಕರ್ಮಣ ತಾಂ ಉಗ್ರ ತಪಸೋ ಯಾಂತಿ ಸುವ್ರತ ಸತ್ಯವಾದಿನಃ. ಇಂತಹ ಯಮನ ಪಟ್ಟಣವನ್ನು, ಯಮನ ಭವನವನ್ನು, ಈ ಸಭೆಯನ್ನು ಪ್ರವೇಶ ಮಾಡುವವರು ಅಂದರೆ ಬಹಳ ಕಾಲದವರೆಗೆ ತಪಸ್ಸು ಮಾಡಿದವರು, ಬಹಳ ಕಾಲವರೆಗೆ ತಪಸ್ಸು ಮಾಡಿದಂತಹ ವ್ಯಕ್ತಿಗಳು, ಮತ್ತು ಒಳ್ಳೆ ವ್ರತಾಚರಣೆಯನ್ನು ಮಾಡಿದ ವ್ಯಕ್ತಿಗಳು, ಶುದ್ಧ ಭಕ್ತಿಯಿಂದ ಇವಾಗ ಏಕಾದಶಿ ಮುಂತಾದವುಗಳನ್ನೆಲ್ಲ ಅಂದರೆ ಚೆನ್ನಾಗಿ ತಿಳಿದು ಸರಿಯಾದ ದಿನದಲ್ಲಿ ಏಕಾದಶಿ ಮುಂತಾದವುಗಳನ್ನು ಭಗವಂತನ ಪ್ರೀತಿಗೋಸ್ಕರ ಆಚರಿಸಿದವರು, ಜೀವನದಲ್ಲಿ ಸತ್ಯವನ್ನೇ ನುಡಿತಾ ಬಂದವರು, ಯಾವತ್ತೂ ಶಾಂತವಾದ ಮನಸ್ಸಿನಿಂದ ಕೂಡಿಕೊಂಡಿರುವವರು. ಅಂತೇಳಿದರೆ ಶಾಂತವಾದ ಮನಸ್ಸು ಅಂದರೆ ಇನ್ನೊಬ್ಬರ ಮೇಲೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಸಿಟ್ಟಿಲ್ಲ, ಈ ರೀತಿ ಆ ದೇವರಲ್ಲೇ ಮನಸ್ಸನ್ನಿಟ್ಟಿರುವಂಥವರು. ಮತ್ತು ಸರ್ವಸಂಗವನ್ನು ತೊರೆದಂತಹ ಸನ್ಯಾಸಿಗಳು, ಸಿದ್ಧರು, ಮತ್ತು ತಾವು ಪವಿತ್ರವಾದ ಕರ್ಮಗಳನ್ನು ಮಾಡಿ ಪವಿತ್ರವಾಗಿರುವಂಥವರು, ಇವರೆಲ್ಲರೂ ಕೂಡ ಇಲ್ಲಿ ಪ್ರವೇಶ ಮಾಡ್ತಾರಂತೆ. ಇಲ್ಲಿ ಯಾರು ಪ್ರವೇಶ ಮಾಡ್ತಾರೆ ಅವರೆಲ್ಲರೂ ಸರ್ವೇ ಭಾಸ್ವರ ದೇಹ ಅಂತ ಹೇಳ್ತಾರೆ. ಅವರ ದೇಹವೇ ಅವರದ್ದು ಬೆಳಗುತ್ತಾ ಇರ್ತದೆ ಅಂತ. ಅವರಿಲ್ಲಿ ಮರಣ ಹೊಂದಿದ ಕೂಡಲೇ ಅವರಿಗೆ ದಿವ್ಯವಾದ ದೇಹ ಬರ್ತದೆ, ಅವರ ಪುಣ್ಯದ ಫಲವಾಗಿ. ಯಾವ ರೀತಿ ಪಾಪಿಗಳಾದರೆ ಇಲ್ಲಿ ಮರಣ ಹೊಂದಿದ ಕೂಡಲೇ ಪ್ರೇತ ದೇಹ ಅಂತ ಬರ್ತದೆ, ಅತ್ಯಂತ ಕೆಟ್ಟ ದೇಹ. ಅದರಿಂದಾಗಿ ಅವರು ಒದ್ದಾಡ್ತಾ ಇರ್ತಾರೆ. ಇವರು ಹಾಗಲ್ಲ, ಇವರು ಪ್ರಕಾಶಮಯವಾದ ದೇಹವನ್ನು ಹೊಂದಿ ಅಂತಹ ದೇಹದಿಂದ ತಾವು ಕೂಡಿದವರಾಗಿ ನಾನಾ ವಿಧ ಅಲಂಕಾರಗಳಿಂದ ಶೋಭಾಯಮಾನವಾಗಿ, ಎಲ್ಲಿವರೆಗೆ ಅಂತ ಹೇಳಿದರೆ ವಿರಜಾಂಬರ ಅಂತ ಹೇಳ್ತಾರೆ. ಅವರು ತೊಡುವ ಬಟ್ಟೆಯೂ ಕೂಡ ಕೊಳೆಯಾಗುವುದಿಲ್ಲವಂತೆ,
ಶುಭ್ರವಾದ ವಸ್ತ್ರವನ್ನು ತೊಟ್ಟಿರ್ತಾರಂತೆ. ಅಂತಹ ಆ ಬಟ್ಟೆ ಮುಂತಾದವುಗಳಿಂದ ಆಭರಣಗಳಿಂದ ಶೋಭಾಯಮಾನವಾಗಿ ಆ ಯಮನ ಪಟ್ಟಣದಲ್ಲಿ ತಾವು ಪ್ರವೇಶವನ್ನು ಮಾಡ್ತಾರೆ. ತಸ್ಯಾಂ ಸ ಧರ್ಮೋ ಭಗವಾನ್ ಆಸನೇನುಪಮೇ ಶುಭೇ ದಶಯೋಜನ ವಿಸ್ತೀರ್ಣೆ ಸರ್ವರತ್ನೇ ಸುಮಂಡಿತೆ. ಅಂತಹ ಆ ಸಭೆಯಲ್ಲಿ ಯಮಧರ್ಮ ಸಿಂಹಾಸನದಲ್ಲಿ ಕೂತಿರ್ತಾನಂತೆ. ಎಷ್ಟು ಅಂತ ಹೇಳಿದ್ರೆ ಅವನ ಸಿಂಹಾಸನವೇ 10 ಯೋಜನದಷ್ಟು ವಿಸ್ತೀರ್ಣವಾಗಿದೆಯಂತೆ. ಅದರಲ್ಲಿ ತಾನು ನಾನಾ ವಿಧವಾದ ಆಭರಣಗಳಿಂದ ಶೋಭಾಯಮಾನನಾಗಿ ಸುಂದರವಾಗಿ ತಾನು ಕಾಣ್ತಾ ಇರ್ತಾನಂತೆ. ಸುತ್ತಲೂ ಕೂಡ ಛತ್ರ ಚಾಮರ ಮುಂತಾದವುಗಳನ್ನು ಬೀಸ್ತಾ ಇರ್ತಾರಂತೆ. ಕುಂಡಲ ಮುಂತಾದವುಗಳಿಂದ ತಾನು ಅಲಂಕೃತನಾಗಿರ್ತಾನಂತೆ. ಕಿರೀಟದಿಂದ ಶೋಭಾಯಮಾನವಾಗಿರ್ತಾನಂತೆ. ಗಂಧರ್ವಾಣಾಂ ಸಮೂಹಾಚ್ಚ ಸಂಘಶ್ಚಾಪ್ಸರೋ ಗಣಾಃ ಗೀತವಾದಿತ್ಯ ನೃತ್ಯಾದ್ಯೈಃ ಪರಿತಸ್ಸೇವಯಂತಿ ತಂ. ಗಂಧರ್ವರು ಎಲ್ಲರೂ ಅವನನ್ನು ಯಾವತ್ತೂ ಅಲ್ಲಿ ಸೇವಿಸ್ತಾ ಇರ್ತಾರಂತೆ. ಮತ್ತು ಅಲ್ಲಿ ಗೀತ ವಾದ್ಯ ನೃತ್ಯ ಮುಂತಾದವುಗಳು ಯಾವತ್ತೂ ಅಲ್ಲಿ ನಡೀತಾನೆ ಇರ್ತದಂತೆ. ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ನರಕದಲ್ಲಿಯೂ ಕೂಡ ಯಮಧರ್ಮ ತಾನು ದರ್ಶನ ಕೊಡ್ತಾನೆ. ಕಾಲ ಅಂತ ಅದು ಭಯಂಕರವಾದ ರೂಪ. ನಾವು ಹಿಂದೆ ಕೇಳಿದ್ದೇವೆ, ಕಪ್ಪು ದೇಹ, ಗುಳಿಬಿದ್ದ ಕಣ್ಣುಗಳು. ಅದನ್ನು ನೋಡಿಯೇ ತರ ನಡುಗಿ ಹೋಗ್ತಾನೆ ಪಾಪಿಯಾದ ವ್ಯಕ್ತಿ. ಅದೇ ರೀತಿ ಅಲ್ಲಿ ಹಾಗಾದರೆ ಇಲ್ಲಿ ಅದೇ ಯಮಧರ್ಮನೇ ತಾನು ಸುಂದರವಾದ ರೂಪದಿಂದ ಸಿಂಹಾಸನದಲ್ಲಿ ಶೋಭಾಯಮಾನವಾಗಿದ್ದಾನಂತೆ. ಯಾರಿಗೆ? ಪುಣ್ಯಾತ್ಮರಿಗೆ ದರ್ಶನವನ್ನು ಕೊಡಲಿಕ್ಕೋಸ್ಕರ. ಮೃತ್ಯುನ ಪಾಶಹಸ್ತೇನ ಕಾಲೇನ ಚ ಬಲೀಯಸ ಚಿತ್ರಗುಪ್ತೇನ ಚಿತ್ರೇಣ ಕೃತಾಂತೇನ ನಿಷೇವಿತಃ. ಇನ್ನು ಕೈಯಲ್ಲಿ ಹಗ್ಗವನ್ನು ಹಿಡಿದಿರುವಂತಹ ಮೃತ್ಯು ದೇವತೆ ಅವನಿಂದ ಯಾವತ್ತೂ ಸೇವಿಸ್ತಾ ಇರ್ತಾನಂತೆ. ಅದೇ ರೀತಿ ಕಾಲಕ್ಕೆ ಕಾರಣನಾಗಿರುವಂತಹ ದೇವತೆ ಅವನಿಂದ, ಚಿತ್ರಗುಪ್ತರಿಂದ ಇಂತಾದವರ ಎಲ್ಲ ದೇವತೆಗಳೇನಿದ್ದಾರೆ ಅಂದರೆ ಅವನ ಸೇವಕರು, ಅವರಿಂದ ಯಾವತ್ತೂ ಸೇವಿಸಲ್ಪಡ್ತಾ ಇರ್ತಾನಂತೆ. ಇನ್ನು ಪಾಶದಂಡಧರೈರುಗ್ರೈಃ ನಿದೇಶ ವಶವರ್ತಿಭಿಃ ಆತ್ಮತುಲ್ಯ ಬಲೈರ್ನಾನಾ ಸುಭಟೈ ಪರಿವಾರಿತಃ. ಇನ್ನು ನಾನಾ ವಿಧವಾದ ಭಟರು ಸುತ್ತಲೂ ನಿಂತಿರ್ತಾರಂತೆ. ಅವರೆಂಥವ್ರು ಅಂದರೆ ಕೆಲವರು ಹಗ್ಗ ಹಿಡ್ಕೊಂಡಿದ್ದಾರೆ, ಕೆಲವರು ದಂಡ ಹಿಡ್ಕೊಂಡಿದ್ದಾರೆ. ಈ ರೀತಿ ನಾನಾ ವಿಧವಾದ ಆಯುಧಗಳಿಂದ ಕೂಡಿದ ಅವನ ಸೇವಕರಿಂದ ಸೇವಿಸಲ್ಪಡ್ತಾ ಇರ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಆ ಸಭೆಯಲ್ಲಿ ಪಿತೃದೇವತೆಗಳು ಅವರು ನೆಲೆಸಿರ್ತಾರಂತೆ. ಯಾರು ಅಂತ ಹೇಳಿದ್ರೆ ಅಗ್ನಿಶ್ವಾತ್ತ, ಸೋಮಪ, ಆಜ್ಯಪ ಮುಂತಾದಂಥ ಬಹಿಷದರು, ಈ ರೀತಿ ಈ ಪಿತೃದೇವತೆಗಳು ಅಂತ. ಆ ಪಿತೃದೇವತೆಗಳು ಅಲ್ಲಿ ವಿಶೇಷವಾಗಿ ನೆಲೆಸಿರ್ತಾರಂತೆ. ಇನ್ನು ಅರ್ಯಮನೆ ಮೊದಲಾದಂಥವರು ಪಿತೃಗಣಗಳು ಅಲ್ಲಿ ತಾವು ಮೂರ್ತಿಮಂತಹ ಅಂದರೆ ರೂಪ ತೊಟ್ಟು ನಿಂತಿರ್ತಾರೆ, ಎಲ್ರಿಗೂ ಕಾಣುವ ಹಾಗೆ ಅಲ್ಲಿರ್ತಾರಂತೆ. ಮುನಿಗಳು ಅಲ್ಲಿ ಆ ಸಭೆಯಲ್ಲಿರ್ತಾರಂತೆ. ಅತ್ರಿಹಿ, ವಸಿಷ್ಠ, ಪುಲಹ, ದಕ್ಷ, ಕ್ರತು, ಅಂಗಿರಸರು, ಜಮದಗ್ನಿಗಳು, ಭೃಗುಗಳು, ಪುಲಸ್ತ್ಯರು ಮುಂತಾದ ಅನೇಕ ಋಷಿಗಳು, ಇನ್ನು ನಾರದರು, ಇವರೆಲ್ಲ ಆ ಸಭೆಯಲ್ಲಿ ಇರ್ತಾರಂತೆ. ಅಷ್ಟಲ್ಲದೆ ಏತೇ ಚಾನ್ಯೇ ಚ ಬಹವಃ ಪಿತೃರಾಜಸಭಾಸದಃ ನ ಶಕ್ಯ ಪರಿಸಂಖ್ಯಾತು ನಾಮಭಿಕರ್ಮಭಿಸ್ತಥಾ. ಇಷ್ಟೇ ಅಲ್ಲ, ಇನ್ನು ಅನೇಕ ಮಂದಿ ಆ ಸಭೆಯಲ್ಲಿ ಯಾರು ಪುಣ್ಯಾತ್ಮರಿದ್ದಾರೆ ಅವರೆಲ್ಲರೂ ನೆಲೆಸಿರ್ತಾರಂತೆ. ಅಷ್ಟಲ್ಲದೆ ವ್ಯಾಖ್ಯಾಭಿರ್ಧರ್ಮಶಾಸ್ತ್ರಾಣ ನಿರ್ಣೇತಾರೋ ಯಥಾ ತಥಂ ಸೇವಂತೆ ಧರ್ಮರಾಜಂತೆ ಶಾಸನಾನ್ ಪರಮೇಷ್ಠಿನಃ. ಇನ್ಯಾರು ಧರ್ಮಶಾಸ್ತ್ರಗಳನ್ನು ಬಲ್ಲವರಿದ್ದಾರೆ, ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಇಲ್ಲಿ ತಾವು ಆಲೋಚನೆಯನ್ನು ಮಾಡಿ ಆ ಮಾರ್ಗದಲ್ಲಿ ಸಾಗಿದವರಿದ್ದಾರೆ, ಅವರೆಲ್ಲರೂ ಅಲ್ಲಿರ್ತಾರಂತೆ. ಅಷ್ಟಲ್ಲದೆ ರಾಜರುಗಳು, ಸೂರ್ಯವಂಶದಲ್ಲಿ ಬಂದ ರಾಜರುಗಳು, ಚಂದ್ರವಂಶದಲ್ಲಿ ಬಂದ ರಾಜರುಗಳು ಆ ಸಭೆಯಲ್ಲಿ ತಾವು ಆಸೀನರಾಗಿರ್ತಾರಂತೆ. ಯಾರ್ಯಾರು? ಸ್ವಯಂಭುವಮನು, ವೈವಸ್ವತಮನು, ದಿಲೀಪ, ಮಾಂಧಾತ, ಸಗರ, ಭಗೀರಥ, ಅಂಬರೀಷ, ಅನರಣ್ಯ, ಮುಚುಕುಂದ, ನಿಮಿ, ಪೃಥು, ಯಯಾತಿ, ನಹುಷ. ಈ ರೀತಿ ಹಿಂದೆ ಯಾರು ಪ್ರಸಿದ್ಧರಾದ ರಾಜರ್ಷಿಗಳು ಬಂದು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ತಾವಿರ್ತಾರಂತೆ. ಏತೇ ರಾಜರ್ಷಯ ಪುಣ್ಯ ಕೀರ್ತಿಮಂತೋ ಬಹುಶ್ರುತಾ
ಇಷ್ಟ್ವಾಶ್ವಮೇಧೇರ್ಬಹುಭಿಃ ಜಾತಾ ಧರ್ಮ ಸಮಾಸದಃ. ತಾವು ನಾನಾ ವಿಧವಾದ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರ ಪುಣ್ಯದಿಂದಾಗಿ ಈ ಧರ್ಮರಾಜನ ಸಭೆಯಲ್ಲಿ ತಾವು ಶೋಭಿಸ್ತಾ ಇರ್ತಾರೆ ಅಂತ ಹೇಳ್ತಾ, ಸಭಾಯಾಂ ಧರ್ಮರಾಜಸ್ಯ ಧರ್ಮ ಏವ ಪ್ರವರ್ತತೆ. ಮೊದಲನೇದಾಗಿ ಏನಂದರೆ, ಈ ಧರ್ಮರಾಜನ ಸಭೆಯಲ್ಲಿ ಮುಖ್ಯ ಪ್ರಾಧಾನ್ಯ ಧರ್ಮಕ್ಕೆ. ಅಂದರೆ ಯಾರು ಇಲ್ಲಿ ಚೆನ್ನಾಗಿ ಧರ್ಮಾಚರಣೆಯನ್ನು ಮಾಡಿದ್ದಾರೆ ಅಂಥವರು ಧರ್ಮರಾಜನ ಸಭೆಗೆ ಬರ್ತಾರೆ. ಅಲ್ಲಿಯೂ ಕೂಡ ತಾವು ಧರ್ಮದ ಬಗ್ಗೆನೇ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಧರ್ಮಕ್ಕೆ ಪ್ರಾಧಾನ್ಯ ಅಲ್ಲಿ. ಸಭ್ಯಾ ಸರ್ವೇ ಶಾಸ್ತ್ರವಿದ. ಆ ಧರ್ಮರಾಜನ ಸಭೆಯನ್ನು ಪ್ರವೇಶ ಮಾಡುವವರು ಎಲ್ಲರೂ ಕೂಡ ಶಾಸ್ತ್ರವನ್ನು ಬಲ್ಲವರೇ ಆಗಿರ್ತಾರಂತೆ. ಅಂದರೆ ಶಾಸ್ತ್ರ ಅಂತ ಹೇಳಿದ್ರೆ ಶಾಸ್ತಿ, ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ತಿಳಿಸ್ತಾ ಇರುವಂಥದ್ದು. ಅದೇ ವೇದ ಶಾಸ್ತ್ರ, ವೇದ ಪುರಾಣಗಳೆಲ್ಲ ಅವುಗಳನ್ನೆಲ್ಲ ಬಲ್ಲವರೇ ಆಗಿರ್ತಾರಂತೆ. ತಿಳಿಯದವರು ಯಮಧರ್ಮನ ಪಟ್ಟಣವನ್ನು ಪ್ರವೇಶ ಮಾಡುವುದೇ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ಯಾರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ, ಯಾರಿಗೆ ಪಾಪ ಪುಣ್ಯದ ಬಗ್ಗೆ ಗೊತ್ತಿಲ್ಲ, ಯಾರಿಗೆ ಯಮಧರ್ಮನ ಬಗ್ಗೆ ಗೊತ್ತಿಲ್ಲ, ಈ ಪಾಪಿಗಳು, ಇಂತಹ ಅಜ್ಞಾನಿಗಳು ಯಾವತ್ತೂ ಯಮಧರ್ಮನ ಪಟ್ಟಣವನ್ನು, ಅವನ ಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ಮುಖ್ಯವಾದ ಕ್ವಾಲಿಫಿಕೇಷನ್. ಶಾಸ್ತ್ರವನ್ನು ತಿಳ್ಕೊಂಡಿರುವಂಥದ್ದು, ದೇವರ ಬಗ್ಗೆ ಧರ್ಮದ ಬಗ್ಗೆ ತಿಳ್ಕೊಂಡಿರುವಂಥದ್ದು. ಸರ್ವೇ ಧರ್ಮಪರಾಯಣ. ತಿಳಿದಿರುವುದು ಮಾತ್ರ ಅಲ್ಲ, ಆ ಸಭೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಧರ್ಮವನ್ನೇ ನಂಬಿದವರು, ಧರ್ಮಾಚರಣೆಯನ್ನೇ ಮಾಡಿದವರು, ಮಾಡ್ತಾ ಇರುವವರು, ಅದರಲ್ಲಿ ತುಂಬ ಗೌರವವನ್ನು ಇಟ್ಕೊಂಡಿರುವಂಥವರು. ತಸ್ಯಾಂ ಸಭಾಯಾಂ ಸತತಂ ವೈವಸ್ವತಮುಪಾಸತೆ. ಎಲ್ಲರೂ ಕೂಡ ಅಲ್ಲಿ ವಿಶೇಷವಾಗಿ ಆ ಯಮಧರ್ಮನನ್ನು ತಾವು ಉಪಾಸನೆಯನ್ನು ಮಾಡ್ತಾರೆ, ಯಮಧರ್ಮನನ್ನು ಕೊಂಡಾಡ್ತಾರಂತೆ. ಸಾಧಪಾತಾರ್ಕ್ಷ ಧರ್ಮರಾಜ್ಞೋ ಮಹಾತ್ಮನಃ ನತಾಂ ಪಶ್ಯಂತಿ ಏ ಪಾಪ ದಕ್ಷಿಣೇನ ಪಥಾಗತಾಃ. ಇಂತಹ ಈ ಯಮಧರ್ಮನ ಸಭೆಯನ್ನು ದಕ್ಷಿಣದ ಮಾರ್ಗದಿಂದ ಯಾರು ಹೋಗ್ತಾರೆ, ಸತ್ತು ದಕ್ಷಿಣದ ಮಾರ್ಗದಿಂದ, ಅಂದರೆ ದಕ್ಷಿಣದ ಬಾಗಿಲು, ಅವರು ಇಂಥವನನ್ನು ನೋಡುವುದೇ ಇಲ್ಲ ಅಂತ ಹೇಳ್ತಾರೆ. ಯಮಧರ್ಮನನ್ನು ಅಪ್ಪಿ ತಪ್ಪಿಯೂ ನೋಡುವುದಿಲ್ಲ ಅವರು ಅಂತ. ಧರ್ಮರಾಜನ ಪಟ್ಟಣಕ್ಕೆ ಹೋಗಲಿಕ್ಕೆ ಹಿಂದೆ ಹೇಳಿದಾಗ 4 ಬಾಗಿಲುಗಳು. ಆ 4 ಬಾಗಿಲುಗಳಲ್ಲಿ ದಕ್ಷಿಣದ ಬಾಗಿಲಿನಿಂದ ಯಾರು ಹೋಗ್ತಾರೆ ಅದನ್ನು ನಾವು ಹಿಂದೆ ನೋಡಿದ್ದೇವೆ, ಅಂದರೆ ಪಾಪಿಗಳೇ ಹೋಗುವಂಥದ್ದು ಅಂತ. ಇನ್ನು ಪೂರ್ವ, ಉತ್ತರ, ಪಶ್ಚಿಮ ಆ ದ್ವಾರಗಳಲ್ಲಿ ಯಾರು ಹೋಗ್ತಾರೆ, ಪುಣ್ಯಾತ್ಮರೇ. ಪುಣ್ಯಾತ್ಮರು ಎಂಥೆಂಥವರು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಪೂರ್ವ ಮಾರ್ಗಸ್ತು ತತ್ರೈಕಃ ಸರ್ವಭೋಗ ಸಮನ್ವಿತಃ ಪಾರಿಜಾತ ತರುಚ್ಛಾಯಾಚ್ಛಾದಿತೋ ರತ್ನಮಂಡಿತಃ. ಪೂರ್ವ ಭಾಗದ ಬಾಗಿಲೇನಿದೆ, ಆ ಬಾಗಿಲಿಗೆ ಹಾದುಕೊಂಡಿರುವಂತಹ ದಾರಿ, ಅಂದರೆ ಆ ಪೂರ್ವದ ಬಾಗಿಲಿನ ಕಡೆಗೆ ನಾವು ಹೋಗುವ ದಾರಿ ಏನಿದೆ, ಆ ದಾರಿ ಹೇಗಿದೆ ಅದನ್ನು ಹೇಳ್ತಾರೆ. ಸರ್ವಭೋಗ ಸಮನ್ವಿತ. ಆ ದಾರಿಯಲ್ಲಿ ಹೋದರೆ ನಮಗೆ ಏನೇನು ಬೇಕು ಆ ಎಲ್ಲ ಭೋಗಗಳು ಇದೆಯಂತೆ. ಅಂದರೆ ತಿನ್ನಲಿಕ್ಕಾಗಲಿ, ಮಲಗಲಿಕ್ಕಾಗಿ, ಕುಡಿಲಿಕ್ಕಾಗಲಿ ಎಲ್ಲ ಬೇಕಾದಷ್ಟು ವ್ಯವಸ್ಥೆಗಳಿದೆಯಂತೆ. ಈ ನರಕದ ದಾರದ ಹಾಗೆಲ್ಲ, ಅಂದರೆ ದಕ್ಷಿಣ ಬಾಗಿಲಲ್ಲಿ ಹೋದರೆ ನಾವು ಕೇಳಿದ್ವಲ್ವ, ಆ ದಕ್ಷಿಣ ಬಾಗಿಲಕ್ಕೆ ಅಂಟಿಕೊಂಡಿರುವ ಮಾರ್ಗದಲ್ಲಿ ನಾನಾ ವಿಧವಾದ ಕಷ್ಟಗಳು, ಯಾತನೆಗಳು. ಯಾರಿಗೆ ಅಂದರೆ ಪಾಪಿಗಳಿಗೋಸ್ಕರವೇ ಇರುವುದು. ಅಲ್ಲಿ ಮರ ಇಲ್ಲ, ನೆರಳಿಲ್ಲ, ಬಿಸಿಲು ಮುಂತಾದವುಗಳೆಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಪಾರಿಜಾತ ಮರದ ನೆರಳಂತೆ. ಆ ಕಡೆ ಈ ಕಡೆ ಪಾರಿಜಾತ ಮರದ ನೆರಳಿನಲ್ಲಿ ಆ ಪಾರಿಜಾತದ ಮರದ ಹೂವೇನಿದೆ ಅದರ ಪರಿಮಳವನ್ನು ಆಘ್ರಾಣಿಸ್ತಾ ಇವನು ಮುಂದೆ ಹೋಗ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಆ ಮಾರ್ಗವೇ ರತ್ನದಿಂದ ನಿರ್ಮಿತವಾದ ಮಾರ್ಗ ಅಂತೆ. ಅಷ್ಟು ಚಂದವಾದ ಮಾರ್ಗ. ವಿಮಾನ ಗಣ ಸಂಕೀರ್ಣೋ ಹಂಸಾವಲಿ ವಿರಾಜಿತ. ನಾನಾ ವಿಧವಾದ ವಿಮಾನಗಳಲ್ಲಿ ಓಡಾಡ್ತಾ ಇರ್ತದಂತೆ. ಅಂದರೆ ಇವನನ್ನು ವಿಮಾನಗಳು ಕರ್ಕೊಂಡು ಹೋಗಿ ಬಿಡ್ತವೆ ಆ ಪೂರ್ವದ ಬಾಗಿಲಿನ ತನಕ. ಅಷ್ಟು ಮಾತ್ರ ಅಲ್ಲ, ಹಂಸಗಳ ಸಮೂಹ ಅಲ್ಲಿ ಯಾವತ್ತೂ ಸಂಚಾರ ಮಾಡ್ತಾ ಇರ್ತದಂತೆ. ಮತ್ತು ವಿದ್ರುಮಾರಾಮ ಸಂಕೀರ್ಣ ಪೀಯೂಷ ದ್ರವ ಸಂಯುತ ಅಂತ ಹೇಳ್ತಾರೆ. ಅಲ್ಲಲ್ಲಿ ಕೂತುಕೊಳ್ಳಿಕ್ಕೆ ಅರವಟ್ಟಿಕೆಗಳು ಹೇಗಿದೆ ಅಂತ ಹೇಳಿದ್ರೆ ಹವಳದಿಂದ ನಿರ್ಮಿತವಾದಂತಹ ಅರವಟ್ಟಿಕೆಗಳಂತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಲ್ಲಿ ಕುಡಿಲಿಕ್ಕೋಸ್ಕರ ಅಮೃತವೇ ಇರ್ತದಂತೆ ಇವನಿಗೆ. ಅಂದರೆ ಅಂತಹ ಅತ್ಯಂತ ರಮಣೀಯವಾದ ಪಾನೀಯಗಳಿರ್ತದಂತೆ.
ತೇನ ಬ್ರಹ್ಮರ್ಷಯೋ ಯಾತಿ ಪುಣ್ಯ ರಾಜರ್ಷಯೋ ಮಲಾಹ. ಈ ಪೂರ್ವ ಭಾಗದ ಬಾಗಿಲಿನಿಂದ ಬ್ರಹ್ಮರ್ಷಿಗಳು ದೇವರ್ಷಿಗಳು ತಾವು ಆ ಯಮಧರ್ಮನ ಪಟ್ಟಣವನ್ನು ಪ್ರವೇಶ ಮಾಡ್ತಾರಂತೆ. ಹಾಗೆ ಅಪ್ಸರರು, ಗಂಧರ್ವರು, ವಿದ್ಯಾಧರರು, ಇನ್ನು ನಾಗಗಳು, ಯಾರು ಪುಣ್ಯತರವಾದ ನಾಗಗಳಿದ್ದಾವೆ ಅವೆಲ್ಲವೂ ಈ ಪೂರ್ವದ ಬಾಗಿಲಿನಿಂದ ಆ ಯಮಧರ್ಮನ ಅರಮನೆಯನ್ನು ಪಟ್ಟಣವನ್ನು ಪ್ರವೇಶವನ್ನು ಮಾಡ್ತಾರಂತೆ. ಅದೇ ರೀತಿ ಇಲ್ಲಿ ಯಾರು ದೇವತಾರಾಧಕಾಶ್ಚಾನ್ಯೇ, ಭಗವಂತನನ್ನು ವಿಷ್ಣುವನ್ನು ಆರಾಧನೆಯನ್ನು ಮಾಡ್ತಾ ಇರ್ತಾರೆ, ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಅಂಥವರು. ಅದೇ ರೀತಿ ಶಿವಭಕ್ತಿ ಪರಾಯಣ, ಯಾರು ಇಲ್ಲಿ ಶಿವನಲ್ಲಿ ಭಕ್ತಿಯನ್ನು ಮಾಡ್ತಾ ಇರ್ತಾರೆ, ಅಂದರೆ ವಿಷ್ಣು ಸರ್ವೋತ್ತಮ ಅಂತ ತಿಳಿದು ಆ ವಿಷ್ಣುವಿನ ಸೇವಕನಾಗಿ ನಮಗೆ ವಿಷ್ಣು ಬರಲಿ ಕರ್ಕೊಂಡು ಹೋಗುವವನು ಶಿವ ಅಂತ ಈ ರೀತಿ ಶಿವನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ, ಇವರು ಈ ಮಾರ್ಗದಲ್ಲಿ ಹೋಗ್ತಾರಂತೆ. ಮತ್ತು ಯಾರು ಬೇಸಿಗೆ ಕಾಲದಲ್ಲಿ ಕುಡಿಲಿಕ್ಕೆ ನೀರು ಕೊಡ್ತಾರೆ, ಅಲ್ಲಲ್ಲಿ ಅರವಟ್ಟಿಗೆಗಳನ್ನು ಕಟ್ಟಿಸಿ ಯಾರು ಹೋಗುತ್ತಾರೆ ದಾರಿ ಹೋಕರು ಅವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂಥವರು. ಅದೇ ರೀತಿ ಮಾಘೇ ಕಾಷ್ಠಪ್ರದಾಯಿನಃ, ಚಳಿಗಾಲದಲ್ಲಿ ಬಿಸಿಲಿಗೆ ಅಂದರೆ ಅವಾಗ ಬಿಸಿಬೇಕು, ಅದಕ್ಕೋಸ್ಕರ ಕಟ್ಟಿಗೆಯನ್ನು ದಾನ ಮಾಡಿದಂತಹ ವ್ಯಕ್ತಿ. ಅದೇ ರೀತಿ ಯಾರು ತಮ್ಮ ಮನೆಯಲ್ಲಿ ಚಾತುರ್ಮಾಸ್ಯ ಮುಂತಾದವುಗಳಲ್ಲಿ ಯಾರು ವಿರಕ್ತರಾದಂತಹ ಸನ್ಯಾಸಿಗಳಿದ್ದಾರೆ ಅವರನ್ನು ಇಟ್ಟುಕೊಂಡು ಅವರಿಗೆ ಉಪಚಾರವನ್ನು ಮಾಡಿರ್ತಾರೆ ಅಂತಹ ವ್ಯಕ್ತಿಗಳು. ಇನ್ನು ಯಾರು ದುಃಖದಲ್ಲಿರುವವರಿಗೆ ಅಮೃತಮಯವಾದ ಮಾತುಗಳನ್ನು ಆಡ್ತಾರೆ, ಸಮಾಧಾನದ ಮಾತುಗಳನ್ನು ಆಡಿ ಅವರನ್ನು ಸಮಾಧಾನಗೊಳಿಸ್ತಾರೆ ಅಂಥವರು, ಇವರೆಲ್ಲರೂ ಕೂಡ ಈ ಮಾರ್ಗದಲ್ಲಿ ಬರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಸತ್ಯ ಧರ್ಮದಲ್ಲಿ ರತರಾಗಿದ್ದಾರೆ, ಆಸಕ್ತರಾಗಿದ್ದಾರೆ, ಅದು ಬಹಳ ಮುಖ್ಯ ಬೇಕು. ಯಾರು ಸತ್ಯವನ್ನು ನುಡಿಯುವುದಿಲ್ಲ, ಧರ್ಮದಲ್ಲಿ ನಡೆಯುವುದಿಲ್ಲ, ಅವನು ಯಾವತ್ತೂ ಈ ಮಾರ್ಗದಲ್ಲಿ ಬರುವುದಿಲ್ಲ. ಸತ್ಯ ಧರ್ಮದಲ್ಲಿ ಆಸಕ್ತರಾದವರು ಈ ಮಾರ್ಗದಲ್ಲಿ ಬರ್ತಾರಂತೆ. ಕಾಮ ಕ್ರೋಧ ಮುಂತಾದವುಗಳನ್ನು ಬಿಟ್ಟವರು ಈ ಮಾರ್ಗದಲ್ಲಿ ಬರ್ತಾರಂತೆ. ಯಾರು ಪಿತೃಗಳಲ್ಲಿ ಭಕ್ತರಾಗಿ ಪಿತೃಗಳ ಆರಾಧನೆಯನ್ನು ತಪ್ಪದೆ ತಾವು ಮಾಡ್ಕೊಂಡು ಬರ್ತಾ ಇರ್ತಾರೆ, ಯಾರು ಗುರುಗಳ ಶುಶ್ರೂಷೆಯನ್ನು ಮಾಡಿರ್ತಾರೆ, ಯಾರು ಭೂದಾನವನ್ನು, ಗೋದಾನವನ್ನು, ಗೃಹದಾನವನ್ನು, ವಿದ್ಯಾದಾನವನ್ನು ಮುಂತಾದವುಗಳನ್ನೆಲ್ಲ ಮಾಡಿದ್ದಾರೆ ಇಂಥ ಪುಣ್ಯಾತ್ಮರು. ಅಂದರೆ ಇದು ಜೀವನದಲ್ಲಿ ಯಾವತ್ತೋ ಒಂದು ದಿನ ಮಾಡಿದ ಪುಣ್ಯ ಅಲ್ಲ. ಅಂದರೆ ಜೀವನದಲ್ಲಿ ಯಾವತ್ತೋ ಒಂದು ದಿನ ಮಾಡಿದರೆ, 2 ದಿನ ಮಾಡಿದರೆ ಅಂಥವರು ತಾವು ನರಕದಲ್ಲಿ ಉಳಿದ ಪಾಪದ ಫಲ ಅನುಭವಿಸಿ ಮತ್ತೆಲ್ಲೋ 1-2 ದಿನ ಪುಣ್ಯ ಲೋಕದಲ್ಲಿ ಇದ್ದು ಹೋಗ್ತಾರಷ್ಟೇ. ಇದು ಹಾಗಲ್ಲ. ಜೀವನದಲ್ಲಿ ತಾವು ಹೆಚ್ಚು ಕಾಲ ಈ ರೀತಿ ವಿದ್ಯಾದಾನ ಮಾಡಿದವರು, ಭೂದಾನ, ಗೋದಾನ ಮುಂತಾದವುಗಳನ್ನೆಲ್ಲ ಮಾಡಿರುವಂಥವರು. ಇನ್ನು ಯಾರು ಈ ಪುರಾಣಗಳನ್ನು ಕೇಳುತ್ತಾರೆ ಭಕ್ತಿ ಶ್ರದ್ಧೆಯಿಂದ, ಹೇಳುತ್ತಾರೆ ಭಕ್ತಿ ಶ್ರದ್ಧೆಯಿಂದ ಅಂಥವರು. ಅದೇ ರೀತಿ ಮತ್ತಿನ್ಯಾರು ಪರಾಯಣ ಅಂದರೆ ಈ ಭಗವಂತನ ಸ್ತೋತ್ರ, ಗುಣಗಾನ ಮುಂತಾದವುಗಳನ್ನು ಯಾವತ್ತೂ ಪಾರಾಯಣವನ್ನು ಮಾಡ್ತಾ ಇರ್ತಾರೆ ಅಂಥವರು. ಇವರೇ ಮೊದಲಾದಂಥವರೆಲ್ಲರೂ ಕೂಡ ಪೂರ್ವದ್ವಾರದಲ್ಲಿ ತಾವು ಪ್ರವೇಶವನ್ನು ಮಾಡ್ತಾರೆ. ಯಾಂತಿ ಧರ್ಮಸಭಾಯಾಂತೆ ಸುಶೀಲಾ ಶುದ್ಧ ಬುದ್ಧಯ. ವಿಶೇಷವಾಗಿ ಇವರೆಲ್ಲರೂ ಒಳ್ಳೆ ನಡತೆ ಉಳ್ಳವರು, ಶುದ್ಧ ಬುದ್ಧಿ ಉಳ್ಳವರು. ಅಂದರೆ ಇವರೆಲ್ಲರದ್ದು ಮುಖ್ಯವಾದ ಗುಣ ಇದು. ಎಲ್ಲರದ್ದು ಶುದ್ಧ ಬುದ್ಧಿಯೇ, ಕಲುಷಿತವಾದ ಬುದ್ಧಿಯೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಳ್ಳೆ ಸುಶೀಲರು, ಅಂದರೆ ಒಳ್ಳೆ ನಡತೆಯಿಂದ ಕೂಡಿದವರು. ಇನ್ನು ಉತ್ತರದ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ಪಶ್ಚಿಮ ಮಾರ್ಗದಲ್ಲಿ ಯಾರು ಹೋಗ್ತಾರೆ ಅದನ್ನು ಕೂಡ ತಿಳಿಸ್ಕೊಂಡು ಬರ್ತಾರೆ. ಅದೇನುವುದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.